ಚಿನ್ಮಯ್, ನೋಡು, ಈ ಗೋಲ್ ಗುಂಬಜ ಎಷ್ಟು ದೊಡ್ಡದು. ಹೌದು ವಿರಾಜ್, ಈ ಗೋಲ್ ಗುಂಬಜ 16ನೇ ಶತಮಾನದಲ್ಲಿ ಆದಿಲ್ ಶಾಹಿ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದನ್ನು ಶಬ್ದ ಗುಂಬಜ್ ಎಂದು ಕರೆಯುತ್ತಾರೆ. ಶಬ್ದ ಗುಂಬಜ ಎಂದರೆ? ನಾನು ಕೇಳುತ್ತಿದ್ದಂತೆ ಪ್ರತಿಯೊಂದು ಶಬ್ದ ಇಲ್ಲಿ ಪ್ರತಿಬಿಂಬಿಸುತ್ತಿದೆ. ಹೌದು, ಇಲ್ಲಿ ಮಾತನಾಡಿದ ಶಬ್ದಗಳು ಗೋಡೆಗಳಲ್ಲಿ ಪ್ರತಿಬಿಂಬಿಸುತ್ತವೆ. ನಿಜಕ್ಕೂ ಶಿಲ್ಪಕಲೆಯ ಅದ್ಭುತ ಸಂಯೋಜನೆ ಇದು. ಅಯ್ಯೋ, ನಾನು ಹೆಲೋ ಎಂದು ಫಿಲಿದಾಗ ಶಬ್ದ 7 ಬಾರಿ ಪುನಃ ಕೇಳಿಬರುತ್ತಿದೆ. ಇದು ನಿರ್ದಿಷ್ಟವಾಗಿ ವಾಸ್ತುಶಿಲ್ಪ ತಂತ್ರಜ್ಞಾನ ನಿಯಮದೊಂದಿಗೆ ಕಟ್ಟಿದ ಕಲೆ. ಈ ಗುಂಬಜವು ಕಾಲವನ್ನು ಮೀರುವ ಶಬ್ದ ಮತ್ತು ಶಿಲ್ಪಕಲೆಯ ಸಂಕೇತವಾಗಿದೆ. ನಿಜಕ್ಕೂ ಇಲ್ಲಿ ನಿಂತಾಗ ಇತಿಹಾಸವನ್ನು ಜೀವನದಲ್ಲಿ ಅನುಭವಿಸುತ್ತಿದ್ದೇನೆ. ಪುಸ್ತಕಗಳಲ್ಲಿ ಓದಿದಂತೆ ಅಲ್ಲ, ಇದು ನಿಜಕ್ಕೂ ಅದ್ಭುತ. ಅದ್ಭುತ. ಇಲ್ಲಿ ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಕಲೆ ವಿನ್ಯಾಸ, ಪ್ರತಿಯೊಂದು ಗೋಡೆ ಶ್ರದ್ಧೆಯಿಂದ ವಿನ್ಯಾಸಗೊಂಡಿದೆ. ನಾವೀಗ ಕೇವಲ ವೀಕ್ಷಕನಲ್ಲ, ಇತಿಹಾಸದ ಭಾಗವಾಗಿದ್ದೇವೆ. ಚಿನ್ಮಯ್, ಈ ಪ್ರವಾಸ ಎಂದಿಗೂ ಎಂದು ಮರೆಯದಂತಹ ಅನುಭವ ನೀಡಿದೆ. ಹೌದು ವಿರಾಟ್, ಇತಿಹಾಸವನ್ನು ವೀಕ್ಷಿಸುವುದು ಮಾತ್ರವಲ್ಲ, ಅದನ್ನು ಅನುಭವಿಸುವಾಗ ಅದು ಜೀವಂತವಾಗುತ್ತದೆ. ವೀಕ್ಷಕರೇ, ನೀವು ಕೂಡ ವಿಜಯಪುರದ ಗೋಲಗುಮ್ಮಟಕ್ಕೆ ಒಂದು ಬಾರಿ ಭೇಟಿ ನೀಡಿ. ಹೌದು ವಿರಾಟ್, ಇಲ್ಲಿ ಹಲವಾರು ಇನ್ನಿತರ ಸ್ಮಾರಕಗಳನ್ನು ನಾವು ನೋಡಬಹುದು. ಬನ್ನಿ ವಿಜಯಪುರಕ್ಕೆ.